ಮಂಗಳೂರು ಬಂದರ್ ರೋಡ್ನ ಸಮೀಪದಲ್ಲಿ ನೆಲೆಸಿರುವ ಶ್ರೀ ಕೆರೆಕಟ್ಟೆ ಹನುಮಂತ ದೇವಾಲಯವು ಸುಮಾರು 800 ವರ್ಷಗಳ ಇತಿಹಾಸವನ್ನು ಹೊಂದಿರುವ ಪುರಾತನ ಹಾಗೂ ಭಕ್ತಿಯ ತಾಣವಾಗಿದೆ. ಮುಖ್ಯ ಪ್ರಾಣ ದೇವರ ಆರಾಧನೆಗಾಗಿ ಪ್ರತಿದಿನವೂ ಅನೇಕ ಭಕ್ತರು ದೇವಸ್ಥಾನಕ್ಕೆ ಆಗಮಿಸುತ್ತಾರೆ. 9 ಶನಿವಾರಗಳು ನಿರಂತರವಾಗಿ ನವಪ್ರದಕ್ಷಿಣೆ ಹಾಗೂ ನಮಸ್ಕಾರ ಮಾಡಿ ಹಣ್ಣುಕಾಯಿ ಸಮರ್ಪಿಸಿದರೆ ಆತನ ಎಲ್ಲ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತದೆ ಎಂಬ ನಂಬಿಕೆ ಭಕ್ತರಲ್ಲಿ ಅಡಗಿದೆ. ಈ ಕಟ್ಟೆಗೆ 800 ವರ್ಷಗಳ ಮೇಲೆ ಇತಿಹಾಸವಿದ್ದು, ಇಲ್ಲಿ ತ್ರಿಶೀಲೇಶ್ವರ ದೇವಸ್ಥಾನದ ಈಶ್ವರ ದೇವರು ಬಂದು ನೆಲೆಸಿದ್ದು, ಈ ಕಟ್ಟೆಯನ್ನು ತೆಗೆಯಲು ಪ್ರಾರಂಭಿಸಿದೆ. ಆಗ ಈ ಬಾವಿಯಿಂದಾಗಿ ತೀರ್ಥಬಾವಿಯ ಒಳಗೆ ಇರುವ ಕೃಷ್ಣದೇವರು ಹೋಗಿ, ಕೃಷ್ಣ ಸರ್ಪ ಹೋಗಿ ಕಟ್ಟೆಯಲ್ಲಿ ಕೂತ್ಕೊಂಡ ಕಾರಣ ಇಲ್ಲಿ ಮುಖ್ಯ ಪ್ರಾಣನನ್ನು ಪ್ರತಿಷ್ಠೆ ಮಾಡಬೇಕಾಗಿ ಬಂದಿತ್ತು ಅನಾದಿ ಕಾಲದಲ್ಲಿ. ಹಾಗೆ ಮುಖ್ಯ ಪ್ರಾಣನನ್ನು ಪ್ರತಿಷ್ಠೆ ಮಾಡಿದ್ದಾರೆ. ಇದು ಉತ್ತರ ಮುಖ ಬಾಗಿಲಾಗಿದ್ದು, ದೇವರು ಪಶ್ಚಿಮದಲ್ಲಿ ನೋಡುತ್ತಿರುತ್ತಾರೆ. ಅಂಗಳದಲ್ಲಿ ಬಂದು ಏನೇ ಒಂದು ತಮ್ಮ ಇಷ್ಟಾರ್ಥಗಳನ್ನು ಕಷ್ಟಗಳನ್ನು ಮುಖ್ಯ ಪ್ರಾಣನ ಸನ್ನಿಧಿಯಲ್ಲಿ ಹೇಳಿಕೊಂಡರೆ 48 ದಿನಗಳೊಳಗೆ ಅದರ ಪರ್ಯಾಯ ಮಾರ್ಗವನ್ನು ಸೂಚಿಸುತ್ತಾರೆ. ಇಲ್ಲಿಯ ಮುಖ್ಯ ಪ್ರಾಣ ದೇವರ ಒಂದು ವಿಶೇಷವೇನೆಂದರೆ 9 ಶನಿವಾರಗಳ ವ್ರತವನ್ನು ಇಟ್ಟುಕೊಂಡು ಆಚರಣೆ ಮಾಡಿದಲ್ಲಿ ತಮ್ಮ ಇಷ್ಟಾರ್ಥವು ಸಿದ್ಧಿಯಾಗುತ್ತದೆ. ಕೆರೆಕಟ್ಟೆ ಅಂತ ಹೆಸರು ಬರಲು ಇದಕ್ಕೆ ಈ ಜಾಗ ಮುಂಚೆ ಕೆರೆಯಾಗಿತ್ತು, ಖಾಲಿ ಕಟ್ಟೆ ಮಾತ್ರ ಇತ್ತು. ಕ್ರಮೇಣವಾಗಿ ಎಲ್ಲ ಜಾಗಕ್ಕೆ ಮಣ್ಣು ತುಂಬಿಸಿ ಮಾರಿ ಹೋದ ನಂತರ ಈ ಕಟ್ಟೆಯನ್ನು ಸಹ ತೆಗೆದು ಮಾರಲು ಶ್ರಮಿಸಿರುತ್ತಾರೆ. ಆಗ ಬಾವಿಯಲ್ಲಿರುವ ಈ ತೀರ್ಥ ಬಾವಿಯಲ್ಲಿರುವ ಕೃಷ್ಣ ಸರ್ಪವು ಹೋಗಿ ಕಟ್ಟೆಯಲ್ಲಿ ಕೂತ್ಕೊಂಡ ಕಾರಣ ಈ ಜಾಗ ಮಾರಿ ಹೋಗದೆ ಇಲ್ಲಿ ಮುಖ್ಯ ಪ್ರಾಣನನ್ನು ಪ್ರತಿಷ್ಠೆ ಮಾಡಿರುತ್ತಾರೆ. ಈ ದೇವಸ್ಥಾನಕ್ಕೆ ಬರಲಿಕ್ಕೆ ಸೆಂಟ್ರಲ್ ಮಾರ್ಕೆಟಿಂದ ರಾಘವೇಂದ್ರ ಮಠದ ಹತ್ತಿರ ನೆಲ್ಲಿಕಾಯಿ ಮಠ, ರಾಘವೇಂದ್ರ ಮಠದ ಬದಿಯಲ್ಲಿ ಈಗ ಎಲ್ಲರಿಗೆ ಸಹ ಬಂದರೆ ಸಹ ರೋಡ್ ಸೈಡ್ನಲ್ಲಿ ಕಾಣ್ತದೆ. ಯಾಕೆ ಹೇಳಿದರೆ ಮುಂಚೆ ಇದು ಹಂಚಿನ ದೇವಸ್ಥಾನವಾಗಿದ್ದು ಈಗ ಜೀರ್ಣೋದ್ಧಾರ ಆಗಿ ಸ್ಲ್ಯಾಬಲ್ಲಿ ಆಗ್ತಾ ಉಂಟು. ಹಾಗೆ ರೋಡ್ ಸೈಡ್ನಲ್ಲಿ ಆ ಗೋಪುರ ಎಲ್ಲ ಕಾಣ್ತದೆ. ಎಲ್ಲರಿಗೆ ಸಹ ಹತ್ತಿರವಾದ ಕಾರ್ ಸ್ಟ್ರೀಟ್ ಹೂವಿನ ಮಾರ್ಕೆಟಿಂದ ಸಹ ಬರ್ಬೋದು, ಸೆಂಟ್ರಲ್ ಮಾರ್ಕೆಟ್ ರೋಡಿಂದ ಸಹ ಬರ್ಬೋದು, ಬಂದರ್ ರೋಡಿಂದ ಸಹ ಬರ್ಬೋದು, ಕರ್ಣಿಕರ ಮುಖ್ಯ ಪ್ರಾಣ ದೇವಸ್ಥಾನ ರೋಡ್ ಆಗಿ ಬರ್ಬೋದು. ಇಲ್ಲಿಗೆ ಇದು 3 ಮಾರ್ಗದಿಂದ ಬರಲಿಕ್ಕೆ ಎಲ್ಲರಿಗೆ ಸಹ ಉತ್ತಮ. 9 ಶನಿವಾರಗಳ 9 ಸುತ್ತು ಹಾಗೂ 9 ನಮಸ್ಕಾರಗಳನ್ನು ಮಾಡಿ ಹಣ್ಣುಕಾಯಿ ಸೇವೆಯನ್ನು ಮಾಡಿಸಿ ಹೋಗಿ 10ನೇ ಶನಿವಾರ ಹೂವಿನ ಪೂಜೆ ಕೊಟ್ಟಲ್ಲಿ ಎಲ್ಲ ಇಷ್ಟಾರ್ಥಗಳನ್ನು ಮುಖ್ಯ ಪ್ರಾಣ ದೇವರು ಮಾಡುತ್ತಾರೆ. ಹಾಗೆ ಇಲ್ಲಿಯ ವಿಶೇಷವೇನೆಂದರೆ ಈ ವಿಗ್ರಹವು ಬಾಕಿ ವಿಗ್ರಹ ಥರ ಎದುರಿನಲ್ಲಿ ಕಾಣುವ ಮುಖ ಮಾತ್ರ ಅಲ್ಲ, ಹಿಂದೆ ಸಮೇತ ಆ ಇಡೀ ವಿಗ್ರಹವೂ ಇದೆ. ಹಿಂದೆ ಸಮೇತ ಅದರ ಕಿವಿ, ಕಣ್ಣು ಎಲ್ಲ ಇದೆ. ಆದ ಕಾರಣ ಇಲ್ಲಿ ಮುಖ್ಯ ಪ್ರಾಣ ಹಾಗೂ ಶ್ರೀನಿವಾಸ ದೇವರು, ಮೈಸೂರು ಅರಮನೆಯ ಪಟ್ಟಾಭಿ ದೇವರಾದ ಶ್ರೀನಿವಾಸ ದೇವರು, ಶ್ರೀದೇವಿ, ಭೂದೇವಿ, ಮುಖ್ಯ ಪ್ರಾಣ 2 ಪೀಠಗಳಿದ್ದು ಹಾಗೂ ಉಗ್ರ ನರಸಿಂಹ ದೇವರು ಇಲ್ಲಿ ನೆಲೆಸಿರುತ್ತಾರೆ. ಹಾಗೆ ಪರಿವಾರ ದೇವರಾದ ನಾಗಬ್ರಹ್ಮ, ನಾಗ, ರಕ್ತೇಶ್ವರಿ ಹಾಗೂ ಗುಳಿಗ ಇಲ್ಲಿ ಪ್ರತಿಷ್ಠೆಯಾಗಿದೆ. ಅವರ ಮೂಲ ಸಾನ್ನಿಧ್ಯವು ಇಲ್ಲಿಂದ ಸಾಧಾರಣ ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿ ರಕ್ತೇಶ್ವರಿಯ ಮೂಲ ಸ್ಥಾನವಿದೆ. ಹಾಗೆ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಪಂಜುರುಳಿಯು ನಮ್ಮ ದೇವಸ್ಥಾನದ ಹಿಂಬದಿಯಲ್ಲಿರುವ ಬೀಬಿಯಲಾಬಿ ರಸ್ತೆಯಲ್ಲಿ ಅದರ ಪರಿವಾರ ಸಮೇತ ಅಲ್ಲಿ ನೆಲೆಸಿರುತ್ತಾರೆ. ಹಾಗೆ ಇಲ್ಲಿ ಏನು ಸೇವೆ ನಡೆದರೂ ಸಹ ವರ್ಷಕ್ಕೆ ಕೊಡುವ ಸೇವೆಯನ್ನು ಆ ದೈವಗಳಿಗೆ ನಾವು ಇಲ್ಲಿಂದ ತೀರಿಸಬೇಕಾಗಿ ಬರುತ್ತದೆ. ಹೌದು ಪವಾಡ, ನಾವು ಹೇಳೋದಕ್ಕಿಂತ ನೀವು ಪ್ರತಿ ಶನಿವಾರ ಇಲ್ಲಿ ಬಂದು ಜನ ನೋಡಿದರೆ ನಿಮಗೆ ಗೊತ್ತಾಗ್ಬೋದು ಎಷ್ಟು ಜನ ಬರ್ತಾರೆ, ಏನು ಹೇಗೆ ಅಂತ. ನಾವು ಕೂಡ ಪ್ರತಿ ಶನಿವಾರ ಇಲ್ಲಿ ಬರ್ತೇವೆ, ಬಂದು ಹೋಗ್ತೀವಿ. ಇಲ್ಲಿ ಪೂಜೆ ಎಲ್ಲ ನಡೀತಾ ಇರ್ತದೆ. ತುಂಬ ಜನ ಭಕ್ತರ ಬೇಡಿಕೆ ಎಲ್ಲ ಇರ್ತದಲ್ಲ, ಅವ್ರದ್ದು ಕಷ್ಟ ಎಲ್ಲ ಏನು ಹೇಳಿರ್ತಾರೆ ಅದು ಪರಿಹಾರ ಆದಮೇಲೆ ಇಲ್ಲಿ ಬಂದು ಪೂಜೆ ಕೂಡ ಅವರು ನೆರವೇರಿಸ್ತಾರೆ. ನಾವು ಇಲ್ಲೇ ಹುಟ್ಟಿ ಬೆಳೆದವರು. ನಾವು ಯಾವುದೇ ಕೆಲಸ ನಮ್ದು ಏನೇ ಫಂಕ್ಷನ್ ಆಗಿ ಏನೇ ಇರಲಿ, ನಾವು ಮೊದಲು ಇಲ್ಲಿ ಬಂದು ಕೈ ಮುಗ್ದೇ ಹೋಗೋದು. ನಾವು ಏನೇ ಕೆಲಸ ಮಾಡೋದು, ಯಾವುದೇ ಒಳ್ಳೆ ದಿನ ಬರಲಿ, ಏನೇ ಇದ್ದರೂ ನಾವು ಇಲ್ಲಿ ಬಂದು ಕೈ ಮುಗ್ದು ಹೋಗ್ತೇವೆ. ಪ್ರತಿ ಶನಿವಾರ ದೇವಾಲಯದ ಆವರಣದಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತದೆ. ಈ ಪುರಾತನ ದೇವಾಲಯವು ಕೇವಲ ಧಾರ್ಮಿಕ ತಾಣವಷ್ಟೇ ಅಲ್ಲ, ಭಕ್ತಿಯ ಹಾಗೂ ನಂಬಿಕೆಯ ಸಂಕೇತವಾಗಿದೆ.